ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಏನು ಗೊತ್ತಾ, ಇವಾಗ ತಾನೇ ಪೂಜೆ ಎಲ್ಲ ಮುಗಿಸ್ದೆ ನಾನು. ಸೊ ಇವತ್ತೇನು ಸ್ಪೆಷಲ್ ಅಂದರೆ, ಇವತ್ತಿನ ವ್ಲಾಗಲ್ಲಿ ಏನು ಸ್ಪೆಷಲ್ ಅಂದರೆ, ಜಿಯನ್ಗೆ ನಾವು ಕಡಮ್ ಮಾಡಿ ಹಾಕಿದ್ವಲ್ಲ, ಅದನ್ನು ಇಸ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಅವರು 40 ಡೇಸ್ ಬೇಕು ಅಂತ ಹೇಳಿದರು, ಅದಕ್ಕಿಂತ ಜಾಸ್ತಿನೇ ತೊಗೊಂಡ್ರು ಅಂತ ಹೇಳ್ಬೋದು. ಸೊ ನಾನು ಇನ್ನೇನು ಫೋನ್ ಮಾಡಿ ಕೇಳಿ ಚಂದು ಅಂತ ಹೇಳ್ತಾ ಇದ್ದೆ, ಸದ್ಯ ಅಷ್ಟರಲ್ಲಿ ಅವರೇ ಫೋನ್ ಮಾಡಿದ್ರು. ನಾವು ಮಾಡಿಸ್ಬಿಟ್ಟು ಟ್ರಿಪ್ಗೆ ಹೋಗ್ಬಿಟ್ವಿ. ನಿಮಗೆ ಗೊತ್ತು, ಅಕ್ಷಯ ತೃತೀಯಲ್ಲಿ ನನಗೆ ಒಂದು ಚೋಕರ್ ತೊಗೊಂಡಿದ್ದೆ, ಜಿಯನ್ಗೆ ಇದನ್ನು ಮಾಡಿ ಹಾಕಿದ್ವಿ. ಆಮೇಲೆ ಅವರು ಟೈಮ್ ತೊಗೊಂಡಿದ್ರು. ಸೊ ಆಮೇಲೆ ಕೊಡ್ತೀವಿ ಅಂತ ಹೇಳಿದರು. ಸೊ ನಂದು ಆ ವ್ಲಾಗ್ ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ಅಕ್ಷಯ ತೃತೀಯ ಅದು ಹೋಗಿ ನೋಡಿ. ಟ್ರಿಪ್ ವ್ಲಾಗ್ಸ್ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಶಾಪಿಂಗ್ ಮತ್ತು ಅಲ್ಲಿಂದ ಬಂದಮೇಲೆ ಏನೇನು ತೊಗೊಂಡು ಬಂದೆ ಅಂತ ಕೂಡ ವ್ಲಾಗ್ ಮಾಡಿದ್ದೀನಿ. ಅದು ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಇವಾಗಲೇ ನೋಡಿ. ಸೊ ಕೆಲವೊಂದೆಲ್ಲ ನಂಗೆ ಕೇಳ್ತಿರ್ತೀರ, ನಂಗೆ ಏನಾದ್ರು ಸಿಕ್ಕರೆ ಟ್ಯಾಗ್ ಪ್ರಾಡಕ್ಟ್ಸಲ್ಲಿ ಚೆಕ್ ಮಾಡ್ತಾ ಇರಿ, ಹಾಕಿರ್ತೀನಿ. ಬಟ್ ಆಮೇಲೆ ಒಂದೊಂದ್ಸರಿ ಔಟ್ ಆಫ್ ಸ್ಟಾಕ್ಸ್ ಆಗಿಬಿಟ್ಟಿರುತ್ತೆ, ಅದು ಇರೋದಿಲ್ಲ. ಸೊ ನಾನು ಹಾಕೋಕ್ಕೆ ಟ್ರೈ ಮಾಡಿರ್ತೀನಿ ನೋಡಿ. ಇವಾಗ ಹೋಗಿ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋದಿದೆ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಎಲ್ಲಾದರೂ ಹೋಗಿ ಊಟ ಮಾಡ್ಕೊಂಬರೋಣ ಅಂದ್ಕೊಂಡಿದ್ದೀವಿ. ಸೊ ಇದು ಇವತ್ತಿನ ಪ್ಲ್ಯಾನು ಸದ್ಯಕ್ಕೆ. ನಾಳೆ ಪ್ಲ್ಯಾನ್ ಇನ್ನೂ ಏನು ಮಾಡ್ಕೊಂಡಿಲ್ಲ. ಇನ್ನು ಆಲ್ರೆಡಿ ಜಿಯನ್ ಸ್ಕೂಲ್ ಸ್ಟಾರ್ಟ್ ಆಗೋಯ್ತು ಫ್ರೈಡೆಯಿಂದನೇ. ನಾನು ಆಲ್ರೆಡಿ ಲಾಸ್ಟ್ ಬ್ಲಾಗೆಲ್ಲ ಹೇಳಿದ್ದೆ. ಸೊ ಅವ್ನು ಫಸ್ಟ್ ಡೇ ಹೆಂಗಿರುತ್ತೆ ಅಂತೆಲ್ಲ. ಅವ್ನ ಸ್ಕೂಲ್ದು ತುಂಬ ಕೇಳ್ತಾ ಇರ್ತೀರ, ರಮ್ಯ ಯಾವುದಾದ್ರೂ ನೋಡಿದ್ರಾ ಅಂತ. ಇಲ್ಲ, ಅದಷ್ಟು ನಾನು ಇದು ನೋಡಬೇಕು ಹೋಗಿ ಅಂತ ಅಂದ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನೋಡೋಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಬೇಕು ನೆಕ್ಸ್ಟ್ ವೀಕಿಂದ. ಚಂದುಗೆ ಅದೇ ಹೇಳ್ತಾ ಇದ್ದೆ, ಎಲ್ಲ ಬುಕ್ ಮಾಡಿ ಹೋಗೋಣ ಅಂತ. ಸೊ ಅದಕ್ಕೆ ಹೋಗ್ತೀವಿ. ಇವಾಗ ಹೊರಡ್ತಾ ಇದ್ದೀವಿ. ಸೊ ಜಿಯನ್ನಿಗೂ ರೆಡಿ ಮಾಡಿಸಿ ನಿಲ್ಲಿಸಿದ್ದೀನಿ. ಅವನು ಆಟ ಆಡ್ತಿದ್ದಾನೆ. ಅವ್ನಿಗೆ ಹೊಸ ಗಿಫ್ಟ್ಸ್ ಎಲ್ಲ ಬಂತಲ್ಲ, ಗಿಫ್ಟ್ಸ್ ಎಲ್ಲ ತೋರಿಸಿ ಅಂತೀರಾ. ಸೊ ಏನು ನಾರ್ಮಲ್ ಗಿಫ್ಟ್ಸ್, ಅವ್ನಿಗೆ ಟಾಯ್ಸು ಅದು ಇದು ಕೊಡ್ತಾರೆ. ಅದಕ್ಕೆ ನಾನಿನ್ನು ತೋರಿಸೋದಕ್ಕೆ ಹೋಗಲಿಲ್ಲ. ಅವ್ನು ನಾರ್ಮಲ್ ಅವ್ನಿಗೇನು ಇಷ್ಟ ಟಾಯ್ಸು ಅದೇ ಇರುತ್ತೆ. ಸೊ ಅವ್ನಿಗೆ ಸೂಪರ್ ಹೀರೋಸ್ ಇಷ್ಟ, ಗನ್ಸ್ ಇದೆ, ಸೂಪರ್ ಹೀರೋಸ್ ಇದೆ. ಮತ್ತು ಒಂದು ವೆಹಿಕಲ್ಸ್, ಒಂದು ಕಾರ್ ಗೀರು ಆ ಥರದ್ದೆಲ್ಲ ಒಂದಷ್ಟು ಕೊಟ್ಟಿದ್ದಾರೆ. ಮತ್ತು ಪಝಲ್ಸ್ ಜಾಸ್ತಿ ಕೊಟ್ಟಿದ್ದಾರೆ ಈ ಸರಿ. ಸೊ ಅದೆಲ್ಲ ಡೈಲಿ ಒಂದೊಂದು ಕೂತ್ಕೊಂಡು ಮಾಡ್ತಾ ಇರ್ತಾನೆ. ಚಂದು ಬಂದಮೇಲೆ ಇವಾಗ ಹೊರಡಬೇಕು. ವೆದರ್ ನಂಗೆ ಈ ಥರ ಇದ್ರೆ ಇಷ್ಟ ಆಗುತ್ತೆ. ಸ್ವಲ್ಪ ಮಳೆ ಬಂದು ನಿಂತಿದ್ರೆ ನನಗೆ ವೆದರ್ ತುಂಬ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಆ ಥರ ವೆದರ್ ಇಷ್ಟ ಆಗುತ್ತೆ ನನಗೆ ಕಮೆಂಟ್ ಮಾಡಿ ಹೇಳಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ಸ್ವಲ್ಪ ಬ್ಲಾಗ್ ಮಾಡಿದೆ, ಜಿಯನ್ಗೆ ಜ್ಯುವೆಲ್ಲರಿ ಇಸ್ಕೊಂಬರಕ್ಕೆ ಹೋಗಿರೋದು. ಸೊ ಇವತ್ತು ಸಂಡೇ ಮಾರ್ನಿಂಗ್. ಹೇಳು. ಸೊ NGO ಹೋಗ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ ಸರ್ವಿಂಗ್ಗೆ. ಏನಕ್ಕಂದ್ರೆ ನಮ್ದು ಒಂದೊಂದ್ಸರಿ ಬರ್ತ್ಡೇ ಏನಾದ್ರು ಸ್ಪೆಷಲ್ ಇದ್ದಾಗ ನಾವೇ ಸ್ಪಾನ್ಸರ್ ಮಾಡ್ತೀವಿ. ಸೊ ಚಂದು ಅವ್ರು ಸ್ಟಾರ್ಟ್ ಮಾಡಿದ್ದಿದ್ದು ಅವಾಗ್ಲಿಂದ, ಕಾಲೇಜ್ ಟೈಮಲ್ಲಿ. ಇದಕ್ಕೆ ಹೋಗಿದ್ದಾಗ ಅಲ್ಲ, IBM ಟೈಮಲ್ಲ, ಫಸ್ಟು ಜಾಬಿಗೆ ಸೇರ್ಕೊಂಡಾಗ. ಸೊ ಇವತ್ತು ಲಾಸ್ಟ್ ಟೈಮ್ ಯಾವಾಗಲೂ ಒಂದ್ಸರಿ ತೋರಿಸಿದೆ ಅನ್ಸಿದೆ. ಅಂದರೆ ಅಲ್ಲಿ ಒಳಗಡೆ ಶೂಟ್ ಮಾಡೋಂಗಿಲ್ಲ, ಯಾಕೆಂದರೆ ಮಕ್ಳುಗಳು ಇರ್ತಾರಲ್ಲ, ಅಲ್ಲಿ ಮೊದಲೇ ಇರುತ್ತೆ ರಿಸ್ಟ್ರಿಕ್ಷನ್, ಒಳಗಡೆ ಶೂಟ್ ಮಾಡೋಂಗಿಲ್ಲ. ಸೊ ಇವಾಗ ಹೋಗ್ತಾ ಇದ್ದೀವಿ. ಜಿಯನ್ ಬರ್ತ್ಡೇ ಆಗಿತ್ತಲ್ಲ, ಫಸ್ಟ್ ಟೈಮ್ ಮಾಡಿಸ್ಬೇಕಂತ ಇತ್ತು, ಬಟ್ ಅವಾಗ ಆಗಲಿಲ್ಲ. ಅಲ್ಲಿ ಟ್ರಿಪ್ಪಿಂದ ಬಂದಿದ್ದು, ಒಂದು ಬರ್ತ್ಡೇ ರೆಡಿ ಮಾಡಿದ್ದು ಅದೇ ಆಗ್ಬಿಡ್ತು. ಸೊ ಅದಕ್ಕೆ ಇವಾಗ ಒಂದು ವಾರ ಆದ್ಮೇಲೆ ಹೋಗ್ತಾ ಇದ್ವಿ. ಮಂಡೇ ಇತ್ತು, ಸಂಡೇ ಹೋಗ್ತಾ ಇದ್ದೀವಿ. ಸೊ ಬರ್ತ್ಡೇ ಬ್ಲಾಗ್ ಯಾರಾದ್ರೂ ನೋಡಿಲ್ಲ ಅಂದ್ರೆ ಇವಾಗಲೇ ಹೋಗಿ ನೋಡಿ. ಜಿಯನ್ ಬೇರೆ ಕೇಳ್ತಾನೆ ಇದ್ದ, ಹೋಗ್ಬೇಕು ಮಕ್ಳು ನೋಡ್ಬೇಕಂತ. ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಆಮೇಲೆ ಸ್ವಲ್ಪ ಗಿಫ್ಟ್ಸ್ ಎಲ್ಲ, ಅವ್ರಿಗೂ ಮಕ್ಳಿಗೂ ಗಿಫ್ಟ್ಸ್ ಎಲ್ಲ ತಗೊಂಡಿದೀವಿ. ಅದೆಲ್ಲ ಕೊಟ್ಬಿಟ್ಟು ಬ್ರೇಕ್ಫಾಸ್ಟ್ ಸರ್ವ್ ಮಾಡಿಬಿಟ್ಟು ಬರೋದು. ಸೊ ಜಿಯು ಎದ್ದೇಳ್ತಾ ಇರ್ಲಿಲ್ಲ, ಬಟ್ ಏನೋ ಗೊತ್ತಿಲ್ಲ, ಅವನಿಗೆ ಇದೊಂಥರ ಖುಷಿ. ಯಾವಾಗ್ಲೂ ಕೇಳ್ತಿರ್ತಾನೆ. ಬೇಗ ಎದ್ದು ಕುತ್ಕೊಂಡ್ಬಿಟ್ಟಿದೆ. ಸೊ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ಗೂ ಬಿಡಲ್ಲ, ಎಲ್ಲರೂ ಫ್ರೆಂಡ್ಸ್ ಅವನಿಗೆ. ಎಲ್ಲರ ಜೊತೆನೂ ಬಾಯ್ ಮಾಡ್ಕೊಂಡೇ ಬರೋದು ಅವನು. ಸೊ ಅಕಸ್ಮಾತ್ ಅವ್ನು ಮಾಡಿ ಇವಾಗ ಹೆಂಗೆ ಅಂದ್ರೆ, ಅವ್ನು ಮಾಡಿಲ್ಲ ಅಂದ್ರೆ ಅವರೇ ನೋಡ್ಬಿಟ್ಟು ಮತ್ತೆ ಅವ್ರು ಮಾತಾಡ್ಸೋ ತನಕ ಸುಮ್ಮನೆ ಆಗಲ್ಲ, ಆ ಥರ. ಕೊಡು ಕಿಸಿ. ಸೊ ಇವತ್ತು ಫಾದರ್ಸ್ ಡೇನು ಅಲ್ವಾ, ಅದಕ್ಕೆ ವಿಶ್ ಮಾಡ್ದ. ಹ್ಯಾಪಿ ಫಾದರ್ಸ್ ಡೇ ಚಂದು. ಸೊ ನೀವು ಇವಾಗ ಅಪ್ಪ ಅಲ್ವಾ, ಅದಕ್ಕೆ ಜಿಯೋಗೆ ಏನ್ ಮಾಡ್ದೆ? ಮಿಂಚು ಆಯ್ತು. ಏನ್ ಮಾಡ್ದೆ? ವಡ ಕೊಟ್ಟಿಯಾ ನೀನು? ಗುಡ್ ಬಾಯ್.
ನೋಡು ಕೊಡು. ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ ಎಲ್ಲ ಸರ್ವ್ ಮಾಡಿದ್ದಾಯ್ತು. ಜಿಯಾನ್ ಅಂತೂ ಫುಲ್ ಖುಷಿ ಆಗ್ಬಿಡ್ತು ಅವನಿಗೆ. ಇವತ್ತು ನಾವೇ ಸ್ಪಾನ್ಸರ್ ಮಾಡಿದ್ವಿ. ಸೊ ನಮ್ಮದು ಬರ್ತ್ಡೇ, ಜಿಯಾನ್ ಬರ್ತ್ಡೇ, ಚಂದು ಬರ್ತ್ಡೇ, ಆ್ಯನಿವರ್ಸರಿ, ಸೊ ಈ ಥರ ಏನಾದ್ರು ಸ್ಪೆಷಲ್ ಇದಾಗೆಲ್ಲ ಮಾಡ್ತಾನೆ ಇರ್ತೀವಿ. ಜೀವ್ ಖುಷಿ ಅವನ್ನೇ ನೆನ್ನೆ ಜಸ್ಟ್ ಹೇಳ್ಬಿಟ್ಟಿದ್ವಿ. ಆಮೇಲೆ ನೆಕ್ಸ್ಟ್ ವೀಕ್ ಒಟ್ಟಿಗೆ ಬರೋಣ ಅಂತ ಪ್ಲ್ಯಾನ್ ಇತ್ತು. ಆಮೇಲೆ ಇಲ್ಲ ಹೋಗ್ಬೇಕಂತ ಹಠ ಮಾಡ್ಕೊಂಡು ಕುತ್ಕೊಂಡ. ಇಲ್ಲ ನಾನು ಹೋಗ್ಲೇಬೇಕು ಅಂತ. ಬೇರೆ ಎಲ್ಲಾದರೂ ಎಬ್ಬಿಸ್ಬೇಕಂದ್ರೆ ಎಷ್ಟು ಹಿಂಸೆ ಮಾಡಬೇಕು. ಜೀವು ಎದೇಳು ಅಂತ. ಮಮ್ಮ 5 minutes 10 minutes ಅಂತ ಮಲ್ಕೋತಾ ಇರ್ತಾನೆ. ಬಟ್ ಇವತ್ತು ಎಬ್ಸಿದ ತಕ್ಷಣ ಎದ್ದು ರೆಡಿಯಾಗಿ ಬಂದ್ಬಿಟ್ಟ. ಸೊ ಖುಷಿ ಆಯ್ತು ಅದು ನೋಡಿ. ಅವನು ಇಷ್ಟಪಟ್ಟು ಬರ್ತಾನಲ್ಲ ಅದು. ಸೊ ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ ಸರ್ವಿಂಗ್ ಎಲ್ಲ ಆದಮೇಲೆ ಮನೆಗೆ ಬಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ, ಅಂದರೆ 3 ಜನ ಮಲಗ್ಬಿಟ್ಟಿದ್ವಿ. ಬೆಳಗ್ಗೆ ಬೇಗ ಎದ್ದೋಗಿದ್ವಲ್ಲ ಅದಕ್ಕೆ. ಆಮೇಲೆ ಇವತ್ತು ಜಿಯಾನ್ದು ಹೌ ಟು ಟ್ರೈನ್ ಯುವರ್ ಡ್ರ್ಯಾಗನ್ ಮೂವಿ ನೋಡ್ಬೇಕಂತೆ. ಸೊ ಮೂವಿ ನೋಡಿಕೊಂಡು ಹಾಗೇನೆ ಸ್ವಲ್ಪ ಮನೆಗೆ ವೆಜಿಟೇಬಲ್ಸ್ ಎಲ್ಲ ತರಬೇಕು, ಅದನ್ನು ತಗೊಂಡು ಹಂಗೆ ಅಲ್ಲಿ ಸುಮ್ಮನೆ ಸುತ್ತಾಡ್ಕೊಂಡು ಬರೋಣ. ಹಾಗೆ ಜಿಯಾನ್ ಫ್ರೆಂಡ್ಗೆ ಗಿಫ್ಟ್ ತಗೊಳ್ಳೋಣ ಅಂತ. ಸೊ ಬರ್ತ್ಡೇ ಇದೆ ಅದಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಜಿಯು ಬೇಬಿ ಅವರು ಚೆನ್ನಾಗಿ ನಿದ್ರೆ ಮಾಡಿದ್ರು. ಸೊ ಇಲ್ಲಿ ಬೆಳಿಗ್ಗೆ ಏನೋ ಕಚ್ಚಿದ್ದು ಹಂಗೆ ಆಗ್ಬಿಟ್ಟಿದೆ. ನೋಡಿ ಜಿಯು ನೋಡಿ ಹೆಂಗ್ ಬಂದಿದ್ದಾನೆ. ಏನಮ್ಮ ಏನು ಚಿನಿ ಬೆಳಗ್ಗೆ ಕಚ್ಚಿತ್ತು, ಅದಾದ್ಮೇಲೆ ಹಂಗೆ ಆಗ್ಬಿಟ್ಟು ಗೊತ್ತಿಲ್ಲ ಇರ್ಬೋದು. ಕಾಕ್ರೋಚ್ ಅಂತೆ ಚಂದು. ಇವತ್ತು ಎಲ್ಲೋ ಏನೋ ಕಚ್ತಂತೆ. ಕಚ್ತು ಗೊತ್ತಾಯ್ತು ಬೆಳಿಗ್ಗೆ. ಬಟ್ ಆಮೇಲೆ ಒಂಥರ ಇದಾಗ್ಬಿಟ್ಟಿದೆ. ಕಾಕ್ರೋಚ್ ಅಲ್ಲಿ ವೈಟ್ ಮಾಡುತ್ತೆ ಚಿನ್ನಿ. Is it mosquito really mosquito? I'll put this one. What's that frog? Itu solle brande mosquito patch ಆಗ್ತೀನಿ. ಮಸ್ಕಿಟೋ ಪ್ಯಾಚ್ ಆಗ್ತೀಯಾ? ಅವನಿಗೆ ಆಗ್ತೀವಲ್ಲ ಪ್ಯಾಚ್ ಆದ್ ನನಗೆ ಆಗ್ತಾನಂತೆ. ಓಕೆ ಚಿನ್. ಬೆಳಗ್ಗೆ ಫುಲ್ ಮಳೆ ಬರೋ ತರ ಇತ್ತು. ಇವಾಗ ನೋಡಿ ಇವಾಗ ಆ ಕಡೆ ಇದೆ. ವೆದರ್ ಮಾತ್ರ ಸಕ್ಕತ್ತಾಗಿತ್ತು ಬೆಳಗ್ಗೆ. ತಗೊಳಕ್ಕೆ ಒಳಗಡೆ ಬಂದಿದ ತಕ್ಷಣ ಲೂಲು ಮಾರ್ಕೆಟ್ ನಂಗೆ ಅದು ಕುತ್ಕೊಂಡ್ಬಿಡ್ಬೇಕು. ಎಳೆ ಪಾಪು ಇದು ಆಗ್ಲೇ 5 ವರ್ಷ ಆಯ್ತು. How old are you? 5 ಈಗ. ಹೇಳು. ಹ್ಯಾಪಿ ಫಾದರ್ಸ್ ಡೇ ಚಂದು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ಬ್ಲಾಗ್ ನೋಡ್ತಾ ಇದ್ರಿ ನೀವು. ಏನಾಯ್ತು ಅಂದರೆ ನಾನು ಆಮೇಲೆ ಬಂದಿದ ತಕ್ಷಣ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು, ಮತ್ತು ಸುಸ್ತಾಗಿತ್ತು, ಮಲ್ಕೊಂಡ್ಬಿಟ್ವಿ. ಯಾಕೆಂದರೆ ಜಿಯಾನ್ ಬೇಗ ಮಲಗಿಸ್ಬೇಕಿತ್ತು. ಇವತ್ತು ಸ್ಕೂಲ್ ಇತ್ತಲ್ಲ ಅವನಿಗೆ,
ಅದಕ್ಕೆ ಸೊ ಇವಾಗ ಹೋಗಿ ಅವ್ನು ಸ್ಕೂಲ್ಗೆಲ್ಲ ರೆಡಿ ಮಾಡಬೇಕು. ಸೊ ಫ್ರೆಂಡ್ಸ್, ಇವಾಗ ಕುಕ್ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಕುಕ್ ಮಾಡೋಕ್ಕೆ ಇವತ್ತು ಮೊಸರು ಮಾಡೋಣ ಅಂತ, ಅದಕ್ಕೆ ಸೊಪ್ಪೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಮಾಡ್ತಾ ಇದ್ದೀನಿ. ಸೊ ಜಿಯನ್ನು ಮುದ್ದೆ ಮಾಡು ಅಂತ ಕೇಳ್ದ, ಏನೋ ಗೊತ್ತಿಲ್ಲ, ಏನೋ ಮುದ್ದೆ ಮಾಡು ಮಮ್ಮ, ಉಪ್ಸಾರು ಮಾಡು ಅಂದ. ಸೊ ಮೊಸಪ್ಪಿಗೆ ಆಲ್ರೆಡಿ ಸೊಪ್ಪೆಲ್ಲ ತಂದ್ಬಿಟ್ಟಿದೆ, ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ಇಲ್ಲಪ್ಪ ಮುದ್ದೆ ಮೊಸಪ್ಪು ಮಾಡ್ತೀನಿ ಅಂತ ಹೇಳಿದ್ದೀನಿ. ಇಲ್ಲಾಂದರೆ ಬರೋಷ್ಟು ಸ್ಟಾರ್ಟ್ ಮಾಡುತ್ತೆ, ಅವ್ನು ಬರೋಷ್ಟಲ್ಲೆಲ್ಲ ರೆಡಿ ಮಾಡಿ ಇಟ್ಟಿರಬೇಕು. ನೆನ್ನೆಲ್ಲಿ ಹೋಗಿದ್ವಲ್ಲ ಅಲ್ಲೇ ತೊಗೊಂಡು ಬಂದೆ, ಗ್ರೋಸರಿ ಎಲ್ಲ ತೊಗೊಂಡಲ್ಲ, ಚೆನ್ನಾಗಿತ್ತು ಸೊಪ್ಪು, ನೋಡಿದೆ ಇಷ್ಟ ಆಯಿತು, ತೊಗೊಂಡ್ಬಂದೆ. ಇವಾಗೆಲ್ಲ ಬಿಡಿಸ್ಬಿಟ್ಟು ಆಮೇಲೆ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಅದನ್ನು ಮಾಡಬೇಕು. ಸಾಂಬಾರು ಮಾಡಿದಾಯಿತು, ಮುಸಪ್ ಮಾಡಿದೆ, ಇವಾಗ ಮುದ್ದೆ ಮಾಡ್ತಾ ಇದ್ದೀನಿ. ಸೊ ಮಾಡೋದೇನು ತೋರಿಸ್ತಿಲ್ಲ ನಾನು. ಸೊ ಆಯಿತು, ನೆಕ್ಸ್ಟು ಬಜಿಯನ್ನು ಬಂದಮೇಲೆ ಹಪ್ಪಳ ಹಾಕ್ಕೊಡ್ತೀನಿ ಅವನಿಗೆ. ಯಾಕೆಂದರೆ ಅದು ಮುದ್ದೆ ಅಂದರೆ ಮುಸಪ್ಪು ಹಪ್ಪಳ ರೈಸ್ ಇದ್ದರೆ ಅದು ತಿನ್ನೋದು ಮಜಾನೇ ಬೇರೆ. ಸೊ ಅದಕ್ಕೆ ಹಪ್ಪಳ ಹಾಕ್ತೀನಿ. ಆಮೇಲೆ ಮತ್ತು ವೆದರ್ ಕೂಡ ಚೆನ್ನಾಗಿದೆ, ಬಿಸಿ ಬಿಸಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಚಂದು ಹೋಗಿದ್ದಾರೆ. ಇವತ್ತು ಫಾದರ್ಸ್ ಡೇದು ಸೆಲೆಬ್ರೇಷನ್ ಇವತ್ತು ಮಾಡ್ತಿದ್ದಾರೆ ಸ್ಕೂಲಲ್ಲಿ. ಸೊ ಮಕ್ಳಿಗೆ ಸರ್ಪ್ರೈಸ್ ಕೊಡೋಕ್ಕೆ ಹಾಫ್ ಆನ್ ಅವರ್ ಬೇಗ ಬನ್ನಿ, ಏನೋ ಇವೆಂಟ್ ಅರೇಂಜ್ ಮಾಡಿದ್ದಾರೆ. ಸೊ ಅವ್ರಿಗೆ ಮಕ್ಳಿಗೆ ಸರ್ಪ್ರೈಸ್ ಕೊಡೋದು ಅಂತ ಹೇಳಿದರು. ಸೊ ಅದಕ್ಕೆ ಚಂದು ಹೋಗಿದ್ದಾರೆ. ಸೊ ಜಿಯನ್ಗೆ ಗೊತ್ತಿಲ್ಲ ಚಂದು ಬೇಗ ಹೋಗೋದು, ಅಲ್ಲಿ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅದೆಲ್ಲ ಜಿಯನ್ಗೆ ಗೊತ್ತಿಲ್ಲ. ಸೊ ಈ ನೈಟ್ ವೇರ್ ಎಲ್ಲ ನಾನು ಬ್ಯಾಂಕಾಕಲ್ಲಿ ತೊಗೊಂಡು ಬಂದಿದ್ದು. ಸೊ ಶಾಪಿಂಗ್ ವಿಡಿಯೋ ಏನೇ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಹಾಲ್ ವಿಡಿಯೋ ಮತ್ತು ಶಾಪಿಂಗ್ ವಿಡಿಯೋ ಎರಡೂ. ಸೊ ಅದರಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಯಾರಿಗೂ ನೋಟಿಫಿಕೇಶನ್ ಬರ್ತಿಲ್ಲ ಅಂದರೆ ಪ್ಲೀಸ್ ಪ್ರತಿ ಬ್ಲಾಗನ್ನು ರಿಮೈಂಡ್ ಮಾಡ್ತಾ ಇದ್ದೀನಿ, ಬಂದು ನೋಡ್ತಾ ಇರಿ ಚಾನಲಲ್ಲಿ. ಯಾಕೆಂದರೆ ನಂದು ನೋಟಿಫಿಕೇಶನ್ ಹೋಗ್ತಾ ಇಲ್ಲ. ನಾನು ತುಂಬ ಸರಿ ಕಂಪ್ಲೇಂಟ್ ಮಾಡಿದೆ, ಬಟ್ ಏನೂ ಯೂಸ್ ಇಲ್ಲ ಅವರು. ಅದರಿಂದ ನೀವೇ ಬಂದು ಪೇಜ್ ಚೆಕ್ ಮಾಡ್ತಿದ್ರೆ ನಿಮಗೆ ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿರೋದು ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗೋದಿಲ್ಲ. ಯಾಕೆಂದರೆ ನೋಟಿಫಿಕೇಶನ್ ವೆಯ್ಟ್ ಮಾಡ್ತಿದ್ರೆ ನೋಟಿಫಿಕೇಶನ್ ಸರಿಯಾಗಿ ಬರ್ತಿಲ್ಲ ಅದರಿಂದ. ಸೊ ಮತ್ತು ಚಂದು ಬರ್ಡೇಗೂ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಇನ್ನೂ ಸರಿಯಾಗಿ ಏನು ಪ್ಲ್ಯಾನ್ ಮಾಡಿಲ್ಲ, ಏನು ಮಾಡೋದು ಅಂತ ಕೇಳ್ತಾ ಇದ್ದೀನಿ. ಅವ್ರಿಗೆ ಆಫೀಸ್ ಬೇರೆ ಇದೆ ಅವತ್ತು. ಸೊ ಅವ್ರದ್ದು ಆಫೀಸ್ದೆಲ್ಲ ನೋಡಿಕೊಂಡು ಪ್ಲ್ಯಾನ್ ಮಾಡಬೇಕು. ಅದರಿಂದ ಇನ್ನು ಕೆಲಸ ಇದೆ. ನೆನ್ನೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತಂದಿದ್ನಲ್ಲ, ಅದೆಲ್ಲ ತೆಗೆದಿಡಬೇಕು. ಎಲ್ಲ ಅಲ್ಲೇ ಇಟ್ಟಿದ್ದೀನಿ, ಇನ್ನೂ ತೆಗೆದಿಟ್ಟಿಲ್ಲ. ರಾತ್ರಿ ಲೇಟ್ ಆಯಿತು ಮನೆಗೆ ಬಂದಿದ್ದು. ಸೊ ಮಲಗಿಬಿಟ್ವಿ. ಫ್ರೆಂಡ್ಸ್, ಲಾಸ್ಟ್ ಟೈಮ್ ನಾನು ಇದು ಹಾಕ್ಕೊಂಡಾಗ ತುಂಬ ಜನ ನಮಗೆ ಲಿಂಕ್ ಕೊಡಿ ಅಂತ ಕೇಳ್ತಾ ಇದ್ರಿ, ಅಗಾರು ಐ ಮಸಾಜರ್ದು. ನಾನು ಆ ಬ್ಲಾಗಲ್ಲೂ ಹಾಕಿದ್ದೆ. ಯಾರಿಗಾದರೂ ಮಿಸ್ ಆಗಿದ್ದರೆ ಈ ಬ್ಲಾಗ್ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ನೋಡಿ. ಸೊ ತುಂಬ ಹೆಲ್ಪ್ ಮಾಡುತ್ತೆ ಕಣ್ಣಿಗೆ. ಅದಾದಮೇಲೆ ನೆಕ್ಸ್ಟ್ ನಾನು ಅವಾಗಲೇ ಹೇಳಿದಾಗೆ ಗ್ರೋಸರಿಗಳು ಇದೆಲ್ಲ ತೊಗೊಂಡು ಬಂದಿದ್ವಲ್ಲ, ಅದೆಲ್ಲ ಎತ್ತಿಡೋ ಕೆಲಸ ಇರುತ್ತೆ. ಸೊ ತೊಗೊಂಡು ಬರೋದು ದೊಡ್ಡ ಕೆಲಸ ಅಲ್ಲ, ಅದನ್ನು ಆಮೇಲೆ ಮತ್ತೆ ಕ್ಲೀನ್ ಮಾಡಿ ಎಲ್ಲೆಲ್ಲಿ ಇಡಬೇಕು ಅಲ್ಲಿ ಇಡೋದೇ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು. ತರಕಾರಿಗಳು ಮತ್ತು ಗ್ರೋಸರಿ ಎಲ್ಲ ಆದಷ್ಟು ಇವಾಗ ನಾನು ಸ್ವಿಗ್ಗಿ, ಇನ್ಸ್ಟಾಮಾರ್ಟು, ಜೆಪ್ಟೋಲೆಲ್ಲ ತರ್ಸೋದು ಕಡಿಮೆ ಮಾಡಿದ್ದೀನಿ. ಸೊ ಸೂಪರ್ ಮಾರ್ಕೆಟ್ಗೆ ಹೋದಾಗ ಇಲ್ಲೇ ಲೋಕಲ್ ಮಾರ್ಕೆಟಲ್ಲಿ ಯಾವಾಗ ಆಗುತ್ತೆ ಆವಾಗ ತಂದು ಇಟ್ಕೊಂಡ್ಬಿಡ್ತಾ ಇದ್ದೀವಿ. ಸೊ ವಾರದಲ್ಲಿ ಒಂದು ಸರಿ ಹೋಗಿ ತಂದಿಟ್ಬಿಟ್ರೆ ಆಗುತ್ತೆ. ತರಕಾರಿ ಎಲ್ಲ ಗ್ರೋಸರಿ ಎಲ್ಲ ಖಾಲಿ ಆದಾಗ ತರೋದು.
ತೊಗೊಂಬರ್ಬೇಕಾದ್ರೆ ಏನೋ ಅನಿಸಲ್ಲ, ತೊಗೊಂಡು ಬಂದು ಎಲ್ಲ ಇಟ್ಟ ಮೇಲೆ ಓಕೆ ಇದೆಲ್ಲ ಎತ್ತಿಡ್ಬೇಕಲ್ಲಪ್ಪ ಇದು ಒಂದು ಕೆಲಸ ಅಂತ ಅನಿಸುತ್ತೆ. ಬಟ್ ನಾನು ಮಾಡ್ಕೊತೀನಿ, ನನಗೆ ಜಾಸ್ತಿ ಯಾವುದೂ ಅಲ್ಲಲ್ಲೇ ಬಿಡಲ್ಲ. ಆದಷ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಕೆಲಸಗಳು ಮಾಡ್ಕೊಂಡ್ಬಿಡ್ತೀನಿ ನಾನು. ಮತ್ತು ಕುಕ್ ಮಾಡಬೇಕಾದ್ರೆ ನಂಗೆ ಮಧ್ಯೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಆವಾಗಲೂ ಎತ್ತಿಡೋದು. ಸೊ ಈ ಥರ ಮಲ್ಟಿ ಟಾಸ್ಕಿಂಗ್ ಮಾಡ್ತಾನೇ ಇರ್ತೀನಿ. ಯಾಕೆಂದರೆ ನಾವು ಹೆಣ್ಮಕ್ಳು ಮಲ್ಟಿ ಟಾಸ್ಕಿಂಗ್ ಮಾಡಬೇಕು, ಆವಾಗಲೇ ಬೇಗ ಬೇಗ ಕೆಲಸ ಸಿಗೋದು. ಆವಾಗ ನಮಗೂ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಇಲ್ಲಾಂದರೆ ನಾವು ಒಂದೊಂದೇ ಕೆಲಸ ಅಂತ ಮಾಡ್ಕೊಂಡು ಹೋದರೆ ಇಡೀ ದಿನ ಬರೀ ಕೆಲಸನೇ ಆಗಿಬಿಡುತ್ತೆ. ಸೊ ರೆಸ್ಟ್ ಮಾಡೋಕ್ಕಾಗಿರ್ಬೋದು, ಬೇರೆ ಏನಕ್ಕೂ ಟೈಮ್ ಸಿಗಲ್ಲ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಫೈನಲಿ ನೋಡಿ ನಮ್ಮ ಹೊಸ ಚಿನ್ನದ ಒಡವೆ. ಸೊ ಜಿಯನ್ಗೋಸ್ಕರ ಅಂತ ತೊಗೊಂಡಿರೋದು, ನನಗೋಸ್ಕರ ಅಂತ ಅಲ್ಲ. ಸೊ ನಿಮಗೆ ತೋರಿಸೋಣ ಅಂತ. ಸೊ ಇದು ಆಲ್ರೆಡಿ ಎಷ್ಟೊಂದು ದಿನ ಆದಮೇಲೆ ನಾನು ತೋರಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ತಂದು ಮನೇಲಿ ಇಟ್ಬಿಟ್ಟೆ. ಆಮೇಲೆ ನಾನು ಬ್ಲಾಗಲ್ಲಿ ತೋರಿಸೋದು ಮರ್ತ್ಕೊಂಡ್ಬಿಟ್ಟೆ. ಯಾಕೆಂದರೆ ನಾನು ಬ್ಲಾಗ್ ಯಾವಾಗಲೂ ಮಾಡಿರ್ತೀನಿ, ಎಡಿಟ್ ಯಾವಾಗಲೂ ಮಾಡ್ತೀನಿ. ಯಾಕೆಂದರೆ ನಾನು ಹಳೆ ಬ್ಲಾಗ್ಸ್ ಇರುತ್ತೆ ಫಸ್ಟ್ ಅದೆಲ್ಲ ಹಾಕಿ ಆಮೇಲೆ ಹೊಸ ಬ್ಲಾಗ್ಸು ಆ ಥರ ಹಾಕ್ಕೊಂಡು ಹೋಗೋದು. ಅದರಿಂದ ಸೊ ತೋರಿಸೋದೇ ಮತ್ಕೊಂಡ್ಬಿಟ್ಟಿದೆ. ಇದು ಇನ್ನೊಂದು ದಿನ ಶೂಟ್ ಮಾಡಿ ನಾನು ಎಡಿಟ್ ಮಾಡೋ ದಿನ ನೆನಪಿಸ್ಕೊಂಡು ಹೌದು ನಾನು ತೋರಿಸ್ತಾ ಇಲ್ವಲ್ಲ ಅಂದ್ಬಿಟ್ಟು ಸೊ ಇವತ್ತು ನೆನಪಿಸ್ಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಡಿಸೈನು. ಇಲ್ಲಿ ಲಯನ್ದು ಮುಖ ಇದೆ. ಇಲ್ಲಿ ನಿಮಗೆ ಅಷ್ಟು ಗೊತ್ತಾಗ್ತಿಲ್ಲ ಅನಿಸುತ್ತೆ, ಬಟ್ ಚೆನ್ನಾಗಿದೆ. ಸ್ವಲ್ಪ ದೊಡ್ಡದು ಅವನಿಗೆ ಇರಲಿ ಅಂತ ತೊಗೊಂಡ್ವಿ, ಯಾಕೆಂದರೆ ಬೆಳೀತಿರ್ತಾನೆ ಬೇಕು ಅಂದ್ಬಿಟ್ಟು. ಸೊ ಅಟ್ಲೀಸ್ಟ್ ಸ್ವಲ್ಪ ದಿನ ಹಾಕ್ಕೊಬೇಕಲ್ವ, ಇಲ್ಲಾಂದರೆ ಕರೆಕ್ಟ್ ಸೈಜ್ ತೊಗೊಂಡ್ಬಿಟ್ರೆ ಆಗೋದೇ ಇಲ್ಲ. ಆಮೇಲೆ ಬೇಗ ಚಿಕ್ಕದಾಗ್ಬಿಡುತ್ತೆ, ಆಮೇಲೆ ಮತ್ತೆ ಹಾಕೋದಕ್ಕೆ ಆಗಲ್ಲ. ಅದಕ್ಕೆ ಮೋಸ್ಟ್ ನನ್ನ ಕೈಗೆ ನುಗ್ಗುತ್ತೆ ಇಷ್ಟು. ಸೊ ಅಂದರೆ ಈ ಥರ ತೊಗೊಬೇಕಂತ ಅವ್ನಿಗೆ ಚಿಕ್ಕ ಪಾಪು ಆಗಿದ್ದಾಗಿಂದನೂ ತೊಗೊಬೇಕು ಅಂತ ಅನ್ಕೋತಾರೆ ಇದ್ವಿ. ಚಿಕ್ಕ ಪಾಪುಲಿ ತೊಗೊಳಕ್ಕೆ ಹೋದಾಗ ಅವ್ರು ಹೇಳಿದ್ರು ಇವಾಗ ಬೇಡ, ಸುಮ್ಮನೆ ಅದು ಅಟ್ಲೀಸ್ಟ್ ನೀವೊಂದು 4-5 ಇಯರ್ಸ್ ಆದಮೇಲೆ ತೊಗೊಂಡ್ರೆ ಒಂದು ಸ್ವಲ್ಪ ದಿನ ಹಾಕೋಬೋದು. ಇವಾಗ ತುಂಬ ಜಾಸ್ತಿ ಬೇಗ ಬೆಳೀತಿರ್ತಾರೆ, ಅಷ್ಟು ತೊಗೊಂಡ್ರೆ ಬೇಗ ಚಿಕ್ಕದಾಗ್ಬಿಡುತ್ತೆ ಅಂತ. ಆಮೇಲೆ ನಂಗೆ 2 ಕೈಗೆ ತೊಗೊಳೋದು ಇಷ್ಟ ಇರಲಿಲ್ಲ. ಸ್ವಲ್ಪ 2 ಕೈಗೆ ಹಾಕ್ಬಿಟ್ಟು ಹುಡುಗಿ ಥರ ಕಾಣಿಸ್ತಾರೆ. ಅದಕ್ಕೆ ಸೊ ಒಂದೇ ಕೈಗೆ ತೊಗೊಬೇಕಂತ ಇತ್ತು. ಅದಕ್ಕೆ ಒಂದೇ ಕೈಗೆ ಅಷ್ಟೇ ಮಾಡಿಸ್ದೆ, ಇಲ್ಲಾಂದರೆ 2 ಕೈಗೆ ಮಾಡಿಸ್ಬೋದಿತ್ತು. ನಾನು ಬೇಡ ಎಲ್ಲ ಅಷ್ಟು 2 ಕೈ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಒಂದು ಕೈಗೆ ಅಷ್ಟೇ ಮಾಡಿಸಿದ್ದೀನಿ. ಸೊ ರೈಟ್ ಹ್ಯಾಂಡ್ಗೆ ಏನಾದರೂ ಫೆಸ್ಟಿವಲ್ಸ್ ಇದ್ದಾಗ ಇಲ್ಲ ಏನಾದರೂ ಫಂಕ್ಷನ್ ಇದ್ದಾಗ ಹಾಕ್ಕೊಳ್ಳೋದಕ್ಕೆ ನೋಡೋದಕ್ಕೆ ನಿಮಗೆ ಸಿಗುತ್ತೆ. ಹಾಕ್ಬಿಟ್ಟು ಎಲ್ಲೂ ಹೊರಗಡೆ ಅಂತೂ ಕಳಿಸಲ್ಲ, ನಾವು ಜೊತೆಗಿರ್ಬೇಕು, ಇಲ್ಲ ಮನೇಲಿದ್ದರೆ ಮಾತ್ರ ನಾನು ಹಾಕೋದು. ಸೊ ಹಬ್ಬಗಳೆಲ್ಲ ಹಾಕಿರ್ತೀನಿ, ಚೈನ್ ಆಗ್ಬೋದು, ಈ ಥರ ರಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಚಿಕ್ಕದಾಗ್ಬಿಟ್ಟಿದೆ. ಒಂದು ರಿಂಗು ಅವನಿಗೆ ಆಗ್ತಿಲ್ಲ. ಸೊ ಬೇರೆ ರಿಂಗ್ಸ್ ತೊಗೋಬೇಕು. ಅದು ಬಿಟ್ಟರೆ ಚೈನ್ ಆರಾಮಾಗಿ ಆಗುತ್ತೆ. ಇಯರಿಂಗ್ ಒಂದು ಚಿಕ್ಕದು ಹಾಕಿದ್ದೀನಿ ಅವನಿಗೆ ಅಷ್ಟೇ. ಜಾಸ್ತಿ ಏನು ಚೇಂಜ್ ಮಾಡಬೇಕು ಹೋಗಿಲ್ಲ. ಇಯರಿಂಗ್ ಒಂದು ಚೇಂಜ್ ಮಾಡಬೇಕಂತಿದೆ, ಅದು ಇವಾಗ ಚೇಂಜ್ ಮಾಡಲ್ಲ, ನೆಕ್ಸ್ಟ್ ನೋಡಬೇಕು ಯಾವಾಗಾದರೂ ಒಂದು ಸರಿ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಂದು ಸ್ಕಿನ್ ಕೇರ್ ಬಗ್ಗೆ ತುಂಬ ಜನ ಕೇಳ್ತಾ ಇರ್ತೀರಾ, ರಮ್ಯಾ ಹಿಂಗೆ ನೀವು ಅಲ್ಲಿಂದ ಬಂದಮೇಲೆ ಯಾವ ಥರ ಸ್ಕಿನ್ ಕೇರ್ ಮಾಡಿದ್ರಿ, ಏನೇನೆಲ್ಲ ಮಾಡಿದ್ರಿ ಹೇಳಿ ಅಂತ. ಸೊ ನಾನು ಮುಂದೆ ಬರೋ ಬ್ಲಾಗ್ಸಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ್ಯಾವ ಥರ ಸ್ಕಿನ್ ಕೇರ್ ಮಾಡಿದೆ ಅಂತ. ಒಂದು ಟಿಪ್ ಹೇಳಬೇಕು ಅಂದರೆ ಜಿಯನ್ಗೆ ಹೇಗೆ ನಾನು ಟ್ಯಾನ್ ರಿಮೂವ್ ಮಾಡಿದೆ ಅಂತ ಈ ಬ್ಲಾಗಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಏನಾಗಿತ್ತು ಅಂದರೆ ಜಿಯನ್ ಸಿಕ್ಕಾಪಟ್ಟೆ ಜಾಸ್ತಿ, ನನಗಿಂತ ಜಿಯನ್ ಜಾಸ್ತಿ ಟ್ಯಾನ್ ಆಗಿದ್ದು ಹೇಳಬೇಕು ಅಂದರೆ. ಏಕೆಂದರೆ ಫುಕೆಟ್ಗೆ ಹೋಗಿದ್ದಾಗ ಒಂದು ನಾವು ತಪ್ಪು ಮಾಡಿದ್ದು, ಫುಕೆಟ್ಗೆ ಹೋಗಿದ್ದಾಗ ಸ್ಪೀಡ್ ಬೋಟಲ್ಲಿ ಹೋಗಬೇಕಾದ್ರೆ ನಾವು ಒಳಗಡೆ ಕುತ್ಕೊಬೇಕಿತ್ತು. ಶೇಡ್ ಇತ್ತು ಅಂದರೆ ಮೇಲ್ಗಡೆ ಇದಾಕಿದ್ರು. ಅಲ್ಲಿ ನಾವೇನು ಮಾಡಿದ್ವಿ, ಮುಂದೆ ಕುತ್ಕೊಂಡ್ಬಿಟ್ವಿ, ವ್ಯೂಸ್ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ. ಸೊ ನಾವು ಜಿಯನ್ ಯೋಚನೆ ಮಾಡಿಲ್ಲ, ಅವನು ಮುಂದೆ ಕೂಡಿಸ್ಕೊಂಡ್ಬಿಟ್ವಿ. ಸೊ ಅಲ್ಲಿ ಸ್ವಲ್ಪ ಜಾಸ್ತಿ ಬಿಸಿಲಿತ್ತು, ಅಲ್ಲಿ ಜಾಸ್ತಿ ಕಪ್ಪಾಗಿತ್ತು. ಅದಾದಮೇಲೆ ನೆಕ್ಸ್ಟು ಬಂದು ಅಲ್ಲಿ ಬೀಚಲ್ಲಿ ಆಡಿದ್ದು ಜಿಯನ್. ನಾನು ಅವತ್ತು ಬೀಚಲ್ಲಿ ನಾನು ಆಡೋದಕ್ಕೆ ಹೋಗಲಿಲ್ಲ, ಜಿಯನ್ ಮತ್ತು ಚಂದು ಆಡಿದರು. ಜಿಯನ್ ಬೀಚಲ್ಲಿ 1 hour ಅಷ್ಟು ಆಡ್ಬಿಟ್ಟು ಅಲ್ಲಿ ತುಂಬ ಬಿಸಿಲಿತ್ತು. ಅಲ್ಲಿ ಅವನಿಗೆ ತುಂಬ ಕಪ್ಪಗಾಗ್ಬಿಟ್ಟ. ತುಂಬ ಜನ ಹೇಳ್ತಾರೆ ಏನಕ್ಕೆ ಹಂಗೆ ಅನ್ಕೋತಿದ್ದೀರಾ ಅಂತ. ಸೊ ನಾನು ಕಪ್ಪು ಅಥವಾ ಬಿಳಿ ಅಂತ ಆ ಥರ ಇದಕ್ಕಲ್ಲ. ಸೊ ನಾವು ನ್ಯಾಚುರಲ್ ಆಗಿಯೇ ಆ ಥರ ಕಲರ್ ಇದ್ದರೆ ಸೊ ಅವಾಗ ಚೆನ್ನಾಗೇ ಕಾಣಿಸ್ತೀವಿ, ತುಂಬ ಚೆನ್ನಾಗಿ ಸುಂದರವಾಗಿರ್ತೀವಿ. ನನಗೆ ತುಂಬ ಫೇರ್ ಆಗಿರೋದಕ್ಕಿಂತ ಹಂಗಿರೋದೇ ಇಷ್ಟ. ಬಟ್ ನಾವು ಟ್ಯಾನ್ ಆಗಿ ಆ ಕಲರ್ ಆಗೋದಿದೆಯಲ್ಲ ಅದು ಚೆನ್ನಾಗಿರಲ್ಲ, ಯಾಕೆಂದರೆ ಪ್ಯಾಚ್ ಥರ ಕಾಣಿಸುತ್ತೆ. ಇಲ್ಲಿ ನಾರ್ಮಲ್ ಕಲರ್ ಇರುತ್ತೆ, ಇಲ್ಲ ಇಲ್ಲಿ ಟ್ಯಾನ್ ಆಗಿರುತ್ತೆ. ಸೊ ಅದಕ್ಕಷ್ಟೇ ನಾನು ಹೇಳ್ತಿದ್ದಿದ್ದು ಬ್ಲಾಗ್ಸಲ್ಲಿ. ಅದು ಬಿಟ್ಟರೆ ಕೆಲವರು ಅದಕ್ಕೂ ಏನೋ ಹೇಳ್ತಾಯಿದ್ರಿ. ಸೊ ನಾನು ಎಷ್ಟೊಂದು ಸರಿ ನಾನು ವೀಡಿಯೋ ಮಾಡಬೇಕಾದ್ರೆಲ್ಲ ಹೇಳಿದ್ದೀನಿ. ಎಷ್ಟೊಂದು ಜನ
ಕಮೆಂಟ್ಸಲ್ಲಿ ಕಮ್ಮಿ ನಾವು ಕಲರ್ ಕಮ್ಮಿ ಇದ್ದೀವಿ, ಜಾಸ್ತಿ ಆಗಕ್ಕೆ ಏನು ಮಾಡಬೇಕು ಅಂತೆಲ್ಲ ಕೇಳಿದಾಗ ಹೇಳಿದ್ವಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ನ್ಯಾಚುರಲ್ ಆಗಿರೋದೇ ಚೆನ್ನಾಗಿರುತ್ತೆ ಅಂತ. ಬಟ್ ಅದು ನಾವು ನಾರ್ಮಲ್ ಕಲರ್ ಇದು ಟ್ಯಾನ್ ಆದಾಗ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದೆ ಅಷ್ಟೇ. ಸೊ ಜಿಯಾನ್ಗೆ ಹೆಂಗೆ ರಿಮೂವ್ ಮಾಡಿದ್ದು ಅಂದರೆ ನಾನು ಮುಲ್ತಾನಿ ಮಿಟ್ಟಿ ಯೂಸ್ ಮಾಡ್ತಿದ್ದೆ. ಸೊ ಅದು ಬೇಕಾದ್ರೆ ಟ್ಯಾಗ್ ಮಾಡಿರ್ತೀನಿ ಸಿಕ್ಕಿದ್ರೆ. ಸೊ ಯಾವ ಸಿಗುತ್ತೆ ಅದು ನಾನು ಮುಲ್ತಾನಿ ಮಿಟ್ಟಿ ಟ್ಯಾಗ್ ಮಾಡಿರ್ತೀನಿ. ಸೊ ಮುಲ್ತಾನಿ ಮಿಟ್ಟಿ ಯೂಸ್ ಮಾಡಿ ಅವನಿಗೆ ಸ್ವಲ್ಪ ಹೊತ್ತು ಸ್ನಾನ ಮಾಡಿಸೋದಕ್ಕಿಂತ ಒಂದು 5 ಮಿನಿಟ್ಸ್ ಹಚ್ಚಿ ಆಮೇಲೆ ಸ್ನಾನ ಮಾಡಿಸ್ತಾ ಇದ್ದೆ. ಅದು ಬಿಟ್ಟರೆ ನಾರ್ಮಲ್ ನಾನು ಕ್ಯಾಸ್ಟರ್ ಆಯಿಲ್ ಹಾಕಿ ಮಸಾಜ್ ಮಾಡಿ, ಅದು ಅಮ್ಮ ಅಲ್ಲಿಂದ ಕಳಿಸ್ತಾರೆ ಊರಿಂದ ಕ್ಯಾಸ್ಟರ್ ಆಯಿಲ್, ಅದನ್ನೇ ಯೂಸ್ ಮಾಡೋದು. ಅವ್ನಿಗೆ ಆಲ್ಮೋಸ್ಟ್ ಅವ್ನು ಹುಟ್ಟಿದಾಗಿಂದನೂ ಅಲ್ಲಿಂದನೇ ತರಿಸಿ ಅವ್ನಿಗೆ ಅದೇ ಯೂಸ್ ಮಾಡ್ತಿದ್ದೀನಿ ಇವಾಗಲೂ. ಏನೂ ಚೇಂಜ್ ಮಾಡಿಲ್ಲ ಅವನಿಗೆ. ನಾನು ಯಾವುದೇ ರೀತಿಯಾದ ಬೇಬಿ ಆಯಿಲ್ಸ್ ಆಗಿರ್ಬೋದು ಅದೆಲ್ಲ ನಾನು ಯಾವಾಗಲೂ ಯೂಸ್ ಮಾಡಿಲ್ಲ ಅವನಿಗೆ, ಕ್ಯಾಸ್ಟರ್ ಆಯಿಲೇ ಯೂಸ್ ಮಾಡಿರೋದು. ಅದು ಬಿಟ್ಟರೆ ನೆಕ್ಸ್ಟು ಒಂದೊಂದು ಸರಿ ಬೇಬಿ ಆಯಿಲ್ ಒಂದೊಂದು ಸ್ವಲ್ಪ ಮಧ್ಯೆ ಯಾವಾಗಲೂ ಒಂದು ಸರಿ ಟ್ರೈ ಮಾಡಿದ್ದೀನಿ, ಒಂದು 2-3 ಸರಿ. ಬಟ್ ಕ್ಯಾಸ್ಟರ್ ಆಯಿಲ್ ಅವ್ನಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಸ್ಕಿನ್ಗೆ. ಅದಾದಮೇಲೆ ನೆಕ್ಸ್ಟು ಕಡಲೆ ಹಿಟ್ಟಿಗೆ ನಾನು ಏನು ಮಾಡ್ತಿದ್ದೆ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಹನಿ ಮತ್ತು ಸ್ವಲ್ಪ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅವನಿಗೆ ಕ್ಯಾಸ್ಟರ್ ಆಯಿಲ್ ಹಾಕಿ ಮಸಾಜ್ ಮಾಡಿದ್ಮೇಲೆ ಅದು ವಾಶ್ ಮಾಡ್ತಿರ್ಲಿಲ್ಲ, ಅದ್ರ ಮೇಲೇ ಇದು ಪ್ಯಾಕ್ ಥರ ಹಾಕಿ ಒಂದು 2-3 ಮಿನಿಟ್ಸ್ ಬಿಟ್ಟು ಅವನಿಗೆ ಸ್ನಾನ ಮಾಡಿಸ್ತಾ ಇದ್ದೆ. ಸಿಕ್ಕಾಪಟ್ಟೆ ಇದು ಮಾಡ್ತಿದ್ದ, ಅಯ್ಯೋ ಕಣ್ಗೋಗುತ್ತೆ ಅದು ಇದು ಅಂತ. ಬಟ್ ಏನು ಮಾಡೋದು, ಹಾಕಿ ಸ್ನಾನ ಮಾಡಿಸಿದೆ. ಒಂದು 2 ವೀಕ್ಸ್ ಅಷ್ಟರಲ್ಲಿ ಅದು ಕಡಿಮೆ ಆಗ್ತಾ ಬಂತು. ಇಮಿಡಿಯೇಟಾಗಿ ಒಂದು ಇದರಲ್ಲೇ ಕಡಿಮೆ ಆಗುತ್ತೆ ಅಂತ ಹೇಳೋಕ್ಕೆ ಬರಲ್ಲ, ಯಾಕೆಂದರೆ ಸೊ ಇವಾಗಲೂ ನನಗೆ ಇಲ್ಲೆಲ್ಲ ಟ್ಯಾನ್ ಇದೆ, ಅದೆಲ್ಲ ಒಂದು ಇದರಲ್ಲೇ ಕಡಿಮೆ ಆಗಿಲ್ಲ, ಇನ್ನು ಟೈಮ್ ತೊಗೊಳುತ್ತೆ. ಜಿಯಾನ್ಗೂ ಅಷ್ಟೇ ಸ್ವಲ್ಪ ಇದೆ, ಬಟ್ 2 ವೀಕ್ಸ್ ಅಷ್ಟೇ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಸೊ ನ್ಯಾಚುರಲ್ ರೆಮಿಡೀಸು ಟೈಮ್ ತೊಗೊಳುತ್ತೆ, ಬಟ್ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ, ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.